ಕೋಟೆಕಾರಿನ ಸ್ಟೆಲ್ಲಾ ಮೇರಿಸ್ ಕಾರ್ಮೆಲ್ ಸ್ಕೂಲ್ನ ವಾರ್ಷಿಕೋತ್ಸವ ಬುಧವಾರ ನಡೆಯಿತು. ಫಾದರ್ ಡೆಂಜಿಲ್ ಲೋಬೋ, ಡಾಕ್ಟರ್ ಅಮೃತ ಸೋಮೇಶ್ವರ ಮುಂತಾದವರು ಸಭೆಯಲ್ಲಿ ಪಾಲ್ಗೊಂಡರು. ಕೋಟೆಕಾರಿನ ಸ್ಟೆಲ್ಲಾ ಮೇರಿಸ್ ಕಾರ್ವೆಲ್ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಬುಧವಾರ ನಡೆಯಿತು. ಬೇರಿಯಾ ಅಲೋಷಿಯಸ್ ವ್ಯವಹಾರ ಆಡಳಿತ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಫಾದರ್ ಡೆಂಜಿಲ್ ಲೋಬೋ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಇಬ್ಬರು ಹುಡುಗರು ಪ್ರಮೋದ್ ಮತ್ತು ಭಾರ್ಗವ್ ಎಂದು ಇಬ್ಬರು ಹುಡುಗರು, ಅವರು ಪುತ್ತೂರಿನ ರಾಮಕೃಷ್ಣ ಹೈಸ್ಕೂಲಿನ ಮಕ್ಕಳಾಗಿದ್ದಾರೆ. ಅವರು ರಿಸರ್ಚ್ ಮಾಡಿ ಈ ನ್ಯಾಷನಲ್ ಲೆವೆಲ್ ಒಂದು ಕಾಂಪಿಟೇಷನ್ ಇತ್ತು, ಅದರಲ್ಲಿ ಪಾತ್ರಗೊಂಡಿದ್ದಾರೆ. ಅವರೇನು ಮಾಡಿದ್ದಾರೆ, ಒಂದು ಇಂಕ್ ಅನ್ನು ಪ್ರಿಪೇರ್ ಮಾಡಿ ಬೆರೆಸಿ ಅದರಿಂದ ಒಂದು ಇಂಕ್ ಮಾಡಿ ಅವರು ಮಾರ್ಗದರ್ಶನ ತೋರಿಸ್ತಾರೆ. ಅವರು ಇಡೀ ಭಾರತದಲ್ಲಿ ಒಂದು ವಸ್ತು ಪ್ರದರ್ಶನದಲ್ಲಿ ಪಾತ್ರ ಆದರು. ಹಾಗೆಯೇ ಈ ಮೇ ತಿಂಗಳಲ್ಲಿ ಅವರು ಅಂತಾರಾಷ್ಟ್ರೀಯ ಪ್ರದರ್ಶನಕ್ಕೆ ಕೂಡ ಹೋಗ್ತಾರೆ. ಅಂತಹ ಪ್ರತಿಭೆ ನಮ್ಮ ಮಕ್ಕಳಲ್ಲಿ ಇದೆ, ನಮ್ಮ ವಿದ್ಯಾರ್ಥಿಗಳಲ್ಲಿ ಇದೆ. ಅದು ಒಂದು ಶ್ಲಾಘನೀಯ. ಇಲ್ಲಿ ಕೂಡ ನೋಡಿದ್ದೇವೆ, ಇಷ್ಟು ಮಂದಿ ಮಕ್ಕಳು ಬಂದಿದ್ದಾರೆ, ಇಷ್ಟು ಅವರಿಗೆ ಪದಕ ಸಿಕ್ಕಿದೆ. ಅವರು ಎಲ್ಲ ಪ್ರತಿಭಾವಂತ ಮಕ್ಕಳು ಆಗಿದ್ದಾರೆ. ಆದ್ದರಿಂದ ಈ ಮಕ್ಕಳಿಗೆ ನಾವು ಒಳ್ಳೆಯ ರೀತಿಯಲ್ಲಿ ನಾವು ವಿದ್ಯಾಭ್ಯಾಸವನ್ನು ಕೊಡಬೇಕು, ಅವರಿಗೆ ಬೇಕಾದ ಸೌಲಭ್ಯಗಳನ್ನು ಕೊಡಬೇಕು. ಹಾಗೆ ಅವರು ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲು ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕಾಗ್ತದೆ. ಮುಖ್ಯ ಅತಿಥಿಯಾಗಿದ್ದ ಹಿರಿಯ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಅಮೃತ ಸೋಮೇಶ್ವರ ಕ್ರೈಸ್ತ ವಿದ್ಯಾಸಂಸ್ಥೆಗಳು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಷ್ಟೋ ಸಾವಿರ ಮಂದಿ ಈ ದೇಶದಲ್ಲಿ ಸಮರ್ಪಿತ ಚೇತನರಾಗಿ ವಿದ್ಯಾಸಂಸ್ಥೆಗಳಲ್ಲಿ, ಸೇವಾ ಸಂಸ್ಥೆಗಳಲ್ಲಿ ದುಡಿದು ಈ ಮಾನವ ಸೇವೆಯನ್ನು ಮಾಡಿ ಈ ದೇಶದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಸಂಪಾದಿಸಿ ಮಾತ್ರವಲ್ಲ, ಮಾನವೀಯ ನೆಲೆಯಲ್ಲಿ ಅತ್ಯುನ್ನತಿಯ ಒಂದು ಸಂಸ್ಕಾರವನ್ನು ಈ ನಾಡಿನಲ್ಲಿ ಮೂಡಿಸಿದ್ದಾರೆ. ಜನಮನವನ್ನು ಗೆದ್ದಿದ್ದಾರೆ. ಅವರ ಆ ಒಂದು ಸಮರ್ಪಿತ ಜೀವನಕ್ಕೆ ಮಾರು ಹೋಗಿ ಎಷ್ಟೋ ಜನ ಅವರ ಧರ್ಮವನ್ನು ಸ್ವೀಕರಿಸಿದ್ದಾರೆ. ಅದು ಅವರು ಬಲಾತ್ಕಾರವನ್ನು ಮಾಡಿದಂತೆಲ್ಲ, ಆ ವಿಷಯ ನಾನು ಈಗ ತರ್ಕಿಸಕ್ಕೆ ಹೋಗ್ತಾ ಇಲ್ಲ. ಅಂತೂ ಈ ಪ್ರದೇಶದಲ್ಲಿ ಸುದೀರ್ಘ ಕಾಲದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾದಾನ ಮಾಡಿ ಈ ಸಂಸ್ಥೆ ಬೆಳೆದಿದೆ. ಈಗ ಆಂಗ್ಲ ಭಾಷಾ ಮಾಧ್ಯಮದಲ್ಲಿ ಈ ಕಾರ್ಮೆಲ್ ಶಾಲೆ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೀತಾ ಇದೆ. ಈ ವೇದಿಕೆಯಲ್ಲಿ ಈಗ ತಾನೇ ನಮ್ಮ ಧರ್ಮಗುರುಗಳು ಹೇಳಿದ ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿತ್ತು. ಅವರೆಲ್ಲರ ಮುಂದಿನ ಭಾವಿ ಜೀವನ ನಾನಾ ಕ್ಷೇತ್ರದಲ್ಲಿ ಅವರು ಪಡೆಯುವುದಂಥ ಯಶಸ್ಸು, ಇದಕ್ಕೆ ಅವರ ಆಶೀರ್ವಾದ, ನನ್ನ ಶುಭಾಶಯ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿಶ್ವ ಕೊಂಕಣಿ ಸಮ್ಮೇಳನಕ್ಕೆ ಬಂದರೂ ರಾಷ್ಟ್ರಪತಿಗಳು ವಿದ್ಯಾರ್ಥಿಗಳಿಗೆ ನೀಡಿದ ಯಶಸ್ವಿನ 3 ಸೂತ್ರ ದೊಪ್ಪಂತ ಕಾಲಿಗೆ ಬಿದ್ದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನು ನೆಟ್ಟಗಾಗಿಸಿದರು ಕಮಾಂಡೋಗಳು. ಅಳಪೆ ಕರ್ಮಾರಿನ ಶ್ರೀ ಮಹಾದೇವಿಗೆ ನೂತನ ಗೋಪುರ ಸಮರ್ಪಣೆ, ಪೇಜಾವರ ಶ್ರೀಗಳಿಂದ ಉದ್ಘಾಟನೆ, ಸಂಪನ್ನಗೊಂಡಿತು ಬ್ರಹ್ಮಕಲಶ. ಕೋಟೆಕಾರ್ ಸ್ಟೆಲ್ಲಾ ಮೇರಿಸ್ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವ, ಶೈಕ್ಷಣಿಕ ಕ್ಷೇತ್ರಕ್ಕೆ ಕ್ರಿಶ್ಚಿಯನ್ ವಿದ್ಯಾಸಂಸ್ಥೆಗಳ ಕೊಡುಗೆ ಅನನ್ಯ, ಡಾಕ್ಟರ್ ಅಮೃತ ಸೋಮೇಶ್ವರ. ಇಲ್ಲಿಗೆ ಇಂದಿನ ನಮ್ಮನಾಡು ವಾರ್ತೆಗಳು ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಯೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.